ಬಂದವರು ಸೊಸೈಟಿ ಅಂದರೆ ಈ ಥರ ಬರಬೇಕು. ಯಾಕಂದರೆ ನಿಮ್ಮದೇ ಸಂಘ ಆಗಿರೋದ್ರಿಂದ ಇದರ ಆಗುವೋಗಳ ಬಗ್ಗೆ ನಿಮ್ಮೆಲ್ಲರದ್ದು ಜವಾಬ್ದಾರಿ ಇರ್ತದೆ. ಯಾವ ಡೈರೆಕ್ಟರ್ದು ದುಡ್ಡಿರಲ್ಲ, ಎಲ್ಲ ನಮ್ಮ ಸದಸ್ಯರ ದುಡ್ಡಿಗಿರ್ತದೆ. ಮತ್ತು ಇದು ಅತ್ಯಂತ ಜವಾಬ್ದಾರಿ ಇರ್ತಕ್ಕಂಥ ಸೊಸೈಟಿ. 106 ಕೋಟಿ ರೂಪಾಯಿ ಡೆಪಾಸಿಟ್ ಇರ್ತದೆ, ಪ್ರತಿನಿತ್ಯ ಹಣದ ಚಲಾವಣೆ ಆಗ್ತಾ ಇರ್ತದೆ, ನೀವು ಇಟ್ಟಿರೋ ಒಡೆಗಳಿರ್ತವೆ, ಕೆಜಿ ಗಟ್ಟೆ ಒಡೆಗಳಿದೆ. ಅತ್ಯಂತ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥದ್ದು. ನಾನು ಅನೇಕ ಸರಿ ನಮ್ಮ ಮನೆಯವ್ರಿಗೂ ಹೇಳ್ತೀನಿ, ಡೈರೆಕ್ಟ್ರಿಗೆ ಹೇಳ್ತೀನಿ, ಈವನ್ ಡೈರೆಕ್ಟ್ ಊಟ ಮೀಟಿಂಗ್ ಟೈಮಲ್ಲೂ ಕೂಡ ಊಟನೂ ಹೋಟೆಲ್ ತರಿಸ್ಕೊಡ್ರಿ ಅಂತೇಳಿ ನಮ್ಮ ಮನೆಯಿಂದ ಕಳಿಸ್ತೀವಿ. ಯಾಕಂದರೆ ಅದು ಸದಸ್ಯರ ದುಡ್ಡು ಖರ್ಚಾಗಬಾರ್ದು ಅಂತೇಳಿ. ಯಾರು ಕೂಡ ಒಂದು ನಯ ಪೈಸಾ ಟಿ ಎ ಪ್ರಾವಿಷನ್ ಐತೆ ಸೊಸೈಟಿಯಲ್ಲಿ. ಯಾವುದಾದ್ರೂ ಡೈರೆಕ್ಟ್ರು ನೀವೇನಾದರೂ ವಿಸಿಟ್ ಹೋಗ್ತೀವಿ ಅಂತಂದರೆ ಟಿ ಎ ತಗೊಂಬೋದು. ₹1 ಇವತ್ತವರೆಗೂ ನಮ್ಮ ಆಡಳಿತ ಮಂಡಳಿ ಬಂದಮೇಲೆ, ಈ ಆಡಳಿತ ಮಂಡಳಿ ಬಂದಮೇಲೆ ಯಾರು ಕೂಡ ₹1 ಖರ್ಚು ಕೂಡ ತಗೋದಿಲ್ಲ. ಸ್ವಂತ ಖರ್ಚನ್ನು ಉಪಯೋಗಿಸಿ ನಾವು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ಸೊಸೈಟಿ ಮೇಲೆ ಜನರಿಗೆ ನಂಬಿಕೆ ಇರ್ತಕ್ಕಂಥದ್ದು. ನನ್ನ ಮನವಿ ಏನು ಅಂತಂದರೆ, ಆರೋಗ್ಯಕರವಾದಂಥ ಚರ್ಚೆ ಆಗಲಿ. ಆರೋಗ್ಯಕರವಾದಂಥ ಚರ್ಚೆ ಆಗೋದ್ರಲ್ಲಿ ಮಾತಾಡಲೇಬಾರ್ದು ಅಂತೇನಿಲ್ಲ. ಆದರೆ ಯಾವುದೋ ದುರುದ್ದೇಶ ಇಟ್ಕೊಂಡು ರಾಜಕೀಯ ಕಾರಣಗಳಿಗೋಸ್ಕರ ಮಾತಾಡೋದು ಬೇಡ. ಇಡೀ ಸಾವಿರಾರು ಜನ ಒಪ್ಪೋರದಿಂದ ಕೊಟ್ಟಾಗ ಒಬ್ಬರೇ ಹೋದಾಗ ಏನಿಸ್ತದೆ, ಜನಗಳು ಅನ್ನಿಸ್ತದೆ ಏನು ಬರೀ ಇದೇನಾ ಅಂತೇಳಿ. ಒಂದು ಪ್ರಾವಿಷನ್ ಅಂತ ಐತೆ. ಇವತ್ತು ಏನು ಸಂಘದ ಸದಸ್ಯನಾಗಿದ್ದು ಸಂಘದ ಹಿತಾಸಕ್ತಿಗೆ ವ್ಯತಿರಿಕ್ತವಾಗಿ ಏನಾದರೂ ಹೋದರೆ ಅವರ ಸದಸ್ಯತ್ವವನ್ನು ರದ್ದು ಮಾಡೋದಕ್ಕೆ ಅವಕಾಶ ಕಾನೂನು ಐತೆ. ಈಗ ಅದನ್ನೇ ಅವರು ಮಂಡಿಸಿರ್ತಕ್ಕಂಥದ್ದು. ಅದು ಆಡಳಿತ ಮಂಡಳಿಗೆ ನಾವು ತೀರ್ಮಾನವನ್ನು ಕೊಟ್ಟಿದ್ದೀವಿ. ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ಅವರು ಕಾನೂನು ಪರಿಣಿತರು ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಕೇಳಿ, ಯಾರೇ ಆಗಲಿ, ನಾನೇ ಆಗಲಿ. ಈಗ ನಮ್ಮ ಮನೆ ಕುಟುಂಬದಲ್ಲಿ ಸಮಸ್ಯೆಗಳಿರ್ತವೆ. ಇನ್ನೊಂದೇಳಿ ಅಪ್ಪನ ದಿನ ಬೈಕೊಂಡಿದ್ರೆ, ಅಮ್ಮನ ದಿನ ಬೈಕೊಂಡಿತ್ತು ಅಂತಂದರೆ ಮಗನ ಆಟ ಕಳಿಸ್ತಾರೆ. ಸರೋಗೋದಿಲ್ಲ. ನಮ್ಮ ಕುಟುಂಬದ ಗೌರವವನ್ನು ನಾವು ಹೊರಗಡೆ ತೆಗಿಬಾರ್ದು. ಇವತ್ತು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ತಗೊಂಡವ್ರೆ. ಕಳೆದ ಬಾರಿ ಅವಿರೋಧವಾಗಿ ಬೇರೆ ಪಕ್ಷದ ಮುಖಂಡರ ಹತ್ರ ಮಾತಾಡೋಣ, ಸೊಸೈಟಿ ಚೆನ್ನಾಗಿ ನಡೀತಾ ಇದೆ, ನಾವೇನು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಹೋಗೋದಿಲ್ಲ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ನಮ್ಮಲ್ಲೂ ಸಣ್ಣ ಪುಟ್ಟ ಅಕಸ್ಮಾತ್ ಡೈರೆಕ್ಟರ್ಸ್ ಲೋಪದೋಷ ಇರ್ಬೋದು. ಯಾವಾಗ ಬೇಕಾದರೂ ಸೊಸೈಟಿಗೆ ಹೋಗಿ ಅವ್ರನ್ನ ತಿದ್ದುವಂಥ ಕೆಲಸವನ್ನು ನಾವು ಮಾಡೋಣ. ಮತ್ತು ಇವತ್ತು ನಾನು ಶಾಸಕನಾಗಿದ್ಕೊಂಡು ನಮ್ಮೂರು ಸೊಸೈಟಿ ಆದಮೇಲೆ ನಮ್ಮದು ಜವಾಬ್ದಾರಿ ಇದೆ. ಇವತ್ತು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಬೇರೆ ಬೇರೆ ನಮಗೆ ಗೊಬ್ಬರ, ಈಗ ನೀವು ನೋಡಿರ್ಬೋದು, ಬೇರೆ ಬೇರೆ ಕಡೆ ಯೂರಿಯಾ ಎಲ್ಲ ಗಲಾಟೆ, ಎಲ್ಲ ಕಡೆ ಗಲಾಟೆ ನೋಡಿದ್ದೀವಿ ಪೇಪರ್ ಟಿವಿಗಳಲ್ಲಿ. ನಮ್ಮ ಸಿಂಗರಾಯಕನಹಳ್ಳಿ ಸೊಸೈಟಿಯಲ್ಲಿ ಇವತ್ತವರೆಗೂ ಕೂಡ ಗೊಬ್ಬರದ್ದು ಸಮಸ್ಯೆ ಇಲ್ಲ. ನಾವು ಯಾರ ಹತ್ರ ಮಾತಾಡಬೇಕು, ಕೇಂದ್ರ ಸಚಿವರ ಹತ್ರ ಮಾಡಿ ನಮ್ಗೆ ಎಕ್ಸ್ಟ್ರಾ ಏನು ಬೇಕೋ ತರಿಸ್ಕೊಂಡ್ವಿ. ಬೇರೆ ಕಡೆಯವರು ಬರ್ತಾರೆ ಗೊಬ್ಬರ ಕೇಳ್ಕೊಂಡು. ಇವತ್ತು ಡೆಪಾಸಿಟ್ 106 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ನಾವೇನಾದರೂ ಸೊಸೈಟಿ ಮೇಲೆ ಸ್ವಲ್ಪ ತಪ್ಪು ಅರ್ಥ ಮಾಡಿದ್ರೆ ಜನ ಏನು ಮಾಡ್ತಾರೆ, ದುಡ್ಡು ವಿತರಣೆ ಮಾಡ್ತಾರೆ. ಇದಾಗಬಾರ್ದಲ್ವ? ಇದನ್ನು ನಾವು ರಾಜಕಾರಣಕ್ಕೋಸ್ಕರ ಮಾಡೋದು ಬೇಡ. ಈಗ ನಾವೀ ಸೊಸೈಟಿಯಲ್ಲಿ ಇದ್ದರೆ ಅವ್ರು ಇನ್ನೊಂದು ಸೊಸೈಟಿಯಲ್ಲಿ ಎಲ್ಲ ಇದ್ರಲ್ಲ, ಅಲ್ಲೇನೇ ನಡೀತು ಅಂತೇಳಿ ನಾವೇನೋ ಹೋಗಿದ್ದೀವಿ ಮಾತಾಡಿದ್ವಿ, ಇಲ್ಲ ಮಾಡ್ಕೊಂಡು ಬಿಡ್ತೀವಿ ಒಂದು ಕಡೆಗೆ. ಇದು ದೇಶದ ರಾಜಕಾರಣ ಮಾಡೋದು ಸರಿ ಇಲ್ಲ. ಯಾರೇ ಆಗಿರಲಿ ತಪ್ಪು ಮಾಡಿದರೆ ಸೊಸೈಟಿಗೆ ಹೋಗ್ರಿ, ಅರ್ಜಿ ಕೊಡ್ರಿ, ಡಿಪಾರ್ಟ್ಮೆಂಟ್ ಕೊಡ್ರಿ. ಇವತ್ತೇನಾಗಿದೆ, ಕೋರ್ಟ್ ಹೋಗ್ತಾರೆ, ಕೋರ್ಟಲ್ಲಿ ಕೇಸ್ ಅಕ್ಸೆಪ್ಟ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಬಂದರೆ ಅವ್ರಿಗೆ ಕೇಸ್ ತಗೊತಾರೆ. ಫೀಸ್ ಯಾರು ಕೊಡೋದು? ನಿಮ್ಮ ದುಡ್ಡೇ, ಸೊಸೈಟಿ ದುಡ್ಡೇ ಕೊಡೋದು. ಅವ್ರೇನು ಡೈರೆಕ್ಟ್ ಕೈಯಿಂದ ಕೊಡೋಲ್ಲ. ಆ ಲಾಯರ್ಗೆ ಆಗುವಂಥ ಖರ್ಚು 5 ಲಕ್ಷ ಆಗಲಿ 10 ಲಕ್ಷ ಆಗಲಿ, ಯಾಕಂದರೆ ಕೇಸ್ ನಡೆಸಬೇಕಾದ್ರೆ ಸೊಸೈಟಿ ಮೇಲೆ ಬಂದಿರೋಂಥದ್ದು. ವೈಯಕ್ತಿಕ ಬಂದಾಗ ಅವ್ರು ಖರ್ಚು ಮಾಡ್ತಾರೆ. ಸೊಸೈಟಿ ಡೈರೆಕ್ಟರ್ಸು, ಅಧ್ಯಕ್ಷರು, ಸಿಬ್ಬಂದಿ ಮೇಲೆ ಬಂದರೆ ಸೊಸೈಟಿ ದುಡ್ಡು ಖರ್ಚಾಗ್ತದೆ. ನಮಗೆ ದುಡ್ಡು ಕೊಡೋಂಥದ್ದು. ಇವತ್ತು ಎಷ್ಟು ಪ್ರಾಪರ್ಟಿ ಮಾಡ್ಬೋದು ನಮ್ಮ ಸೊಸೈಟಿದು? ಇವತ್ತು ಪ್ರಾಪರ್ಟಿ ಮಾಡಿದ್ರೆ 200-250 ಕೋಟಿ ರೂಪಾಯಿ ಬರ್ತದೆ. ಸೊಸೈಟಿಗೆ ಏನೇ ಆದರೂ ಕೂಡ 250 ಕೋಟಿ ರೂಪಾಯಿ ಮೇಲೆ ಪ್ರಾಪರ್ಟಿ ಇವತ್ತು ಇರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು. ಇವತ್ತು ಬೆಟ್ಟಳ್ಳಿಯಲ್ಲಿ ಒತ್ತುವರಿ ಆಗ್ತಾ ಇದೆ. ಇವತ್ತು ವಾಣಿಜ್ಯ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ಅನುಮತಿ ಕೊಟ್ಟಿದ್ದಾರೆ, ಕಟ್ತಾರೆ. ಮಾರ್ಸದಲ್ಲಿ ಈ ಪ್ರತಿ ಶಾಖೆಯಲ್ಲೂ ಬಿಲ್ಡಿಂಗ್ಗಳನ್ನೇ ಕಟ್ಕೊಂಡು ಬಂದವರು. ಇನ್ನೊಂದು ದೊಡ್ಡದೊಂದು ಬೋರ್ಡನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಸರ್ಕಾರದ ಲೆವೆಲಲ್ಲಿ ನಾವು ಜಾಗವನ್ನು ಕೇಳ್ತಾ ಇದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಲೇಟ್, ಬೈಲಿ ಓಡಾಡ್ತಾನೆ, ನಾನು ಓಡಾಡ್ತಾನೆ ಇದ್ದೀನಿ. ಆ ಜಾಗವನ್ನು ಖಂಡಿತವಾಗಿ ಕೂಡ ಗೋಡನ್ಗೆ, ಅಂದರೆ ನಮ್ಮದು ಸಿಕ್ಕಾಪಟ್ಟೆ ರೇಷನ್ ಬರ್ತದೆ. ಈಗ ಇಲ್ಲಿ ಏನಾಗೈತೆ, ನಮ್ಮೂರವರಿಗೆ ರೇಷನ್ ಕೊಡಬೇಕು ಅಂತಿಲ್ಲ. ಎನಿವೇರ್ ಎನಿ ಕಾರ್ಡ್, ಎನಿವೇರ್ ರೇಷನ್ ಕಾರ್ಡ್, ಯಾವುದೇ ಊರಲ್ಲಿದ್ರೂ ಕೂಡ ರೇಷನ್ ಕೊಡಬೇಕು. ಎಷ್ಟು ರೇಷನ್ ಕೊಡ್ತೀವಿ ಏನು ಅಂತೇಳಿ ಇವ್ರಿಗೂ ಅಂದಾಜಿರಲ್ಲ. ಕೊಡಬೇಕು, ತಿನ್ನ ಎಷ್ಟು ತರಿಸ್ಕೊಬೇಕು.
ಈ ಬೆಟ್ಟಳ್ಳಿ ಒಂದೇ ಅಂದರೆ 3,000 ಅಲ್ಲಿ ಲಾಗಿನ್ ಆಗಲ್ಲ, ತಂಪು ಸಿಗಲ್ಲ, ನೂಗ್ಲು ಆದ್ರೂ ಕೂಡ ಇಲ್ಲಿ ಒಂದು ಅಕ್ಕಿ ಕಾಳಷ್ಟು 1 kg ಅಷ್ಟು ಕೂಡ ಸೊಸೈಟಿಯಲ್ಲಿ ಎಲ್ಲೂ ಕೂಡ ವ್ಯವಹಾರ ಆಗಿಲ್ಲ. ಬೇರೆ ಕಡೆ ನೀವು ನೋಡಿದ್ದೀರಿ, ರೋಡ್ಗೆ ಪಾಲಿಶ್ ಮಾಡಿ ಬೇರೆ ಕಡೆ ಮಾರ್ಕೊಂಡು ಹೋಗ್ತಾರೆ. ಈ ಥರ ಏನಾದರೂ ಸೊಸೈಟಿ ಅವ್ಯವಹಾರ ಮಾಡಿದರೆ, ಡೈರೆಕ್ಟರ್ಸ್ ಏನಾದರೂ ದುಡ್ಡು ತಿಂದಿದ್ರೆ, ಸಿಬ್ಬಂದಿ ಏನಾದರೂ ತಪ್ಪು ಮಾಡಿದರೆ ಅದನ್ನು ನಾವೆಲ್ಲ ಸೇರಿ ನಾವು ಸರಿ ಮಾಡೋಂಥ ಕೆಲಸನ ಮಾಡಬೇಕಾಗ್ತದೆ. ಯಾವುದೇ ಮುಲಾಜೆ ನೋಡೋದಿಲ್ಲ. ಅಲ್ಲಿ ಇಲ್ಲ ಸಲ್ಲದನ್ನೆಲ್ಲ ದಿನಬೆಳಗಾದರೂ ಅದನ್ನೇ ಮಾಡ್ಕೊಂಡು ಹೋದರೆ ಸಮಸ್ಯೆ ಆಗ್ತದೆ. ಇವತ್ತು ಕೆಲವು ಕೇಸ್ಗಳು ಹೈಕೋರ್ಟ್ನಲ್ಲಿ ಹಾಕವ್ರೆ ಅದು ನಾವು ಫೇಸ್ ಮಾಡ್ಕೊತಾರೆ. ಡೈರೆಕ್ಟರ್ ಅವರೇ ಒಂದು ಸಮರ್ಥರಿದ್ದಾರೆ, ಅದನ್ನು ಫೇಸ್ ಮಾಡ್ಕೊತಾರೆ. ನೆಕ್ಸ್ಟು ನಮ್ಮದು ಒಂದು ಮನೆ ಕೂಡ ಅಷ್ಟೇ, ಯಾವುದೇ ಒಬ್ಬ ಸದಸ್ಯ ಯಾರು ಬೇಕಾದ್ರೂ ಕ್ವಶನ್ ಹಾಕ್ಬೋದು. ಪ್ರಶ್ನೆಗಳು ಒಂದು ಸೀಮಿತ ಮಾಡಿ. ಈಗ ನಮಗೂ ಅಷ್ಟೇ ವಿಧಾನಸಭೆಯಲ್ಲಿ ಚುಕ್ಕೆ ಗುರುತು ಪ್ರಶ್ನೆ ಒಂದೇ ಕೊಡೋದು, ನಮಗೆ ಗಮನ ಸೆಳೆಯೋದು 2 ಕೊಡೋದು. ಈ ಥರ ಒಬ್ಬೊಬ್ಬರು 10-20 ಕೊಡುವಂಥದ್ದು ಬೇಡ. ಕನಿಷ್ಠ ಒಂದು 2-3 ಬೇರೆಯವ್ರ ಮೇಲೆ ಹಾರಿಸ್ಕೊಂಡು ಬೇಕಾದ್ರೆ ಸೀಮಿತ ಮಾಡಿ ತಾವು ಬೋರ್ಡರ್ ತೀರ್ಮಾನ ತಗೊಂಡು ಪ್ರಶ್ನಾವಳಿನ ಸಾಮಾನ್ಯ ಸಭೆಯಲ್ಲಿ ಕೇಳಬೇಕಾದ್ರೆ ಲಿಮಿಟ್ ಆಗಿ ಪ್ರಶ್ನೆಗಳನ್ನು ಕೇಳಿ, ಒಂದರಲ್ಲೇ ಕೇಳ್ಕೊಂಡು ಏನು ತೊಂದರೆ ಇದೆ. 10 ಕೇಳ್ಕೊಂಡು ಹೋದು ಬೇರೆಯವರು ಕೂಡ ಅಭಾಸ ಆಗೋದು ಬೇಡ ಅಂತಕ್ಕಂಥ ಮಾತನ್ನ ಹೇಳಿ ಈ ಸೊಸೈಟಿಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ನಿಮ್ಮ ಕೈಯಲ್ಲಿ ಇಡೀ ಹಣವನ್ನು ರೈತರ ಹಿತಾಸಕ್ತಿಯಲ್ಲಿ ನೀವು ಕೊಟ್ಟಿದ್ದೀವಿ. ರೈತರು ಏನಾದರೂ ಸಲಹೆ ಕೊಡಿ, ಇನ್ನೂ ಸ್ವಲ್ಪ ಲೋನ್ ಜಾಸ್ತಿ ಕೊಡಬೇಕಾ, ಇನ್ನೇನಾದರೂ ಮಾಡಬೇಕಾ, ತಾವು ಆ ಸಲಹೆಗಳನ್ನು ಕೊಡಿ. ಅದನ್ನು ಪರಿಶೀಲನೆ ಮಾಡಿ ಆಡಳಿತ ಮಂಡಳಿ ತೀರ್ಮಾನವನ್ನು ತಗೊಳ್ತಾರೆ ಅಂತೇಳಿ ತಾವು ಭಾಳ ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ತಾವೆಲ್ಲ ಕೂಡ ಕೆಲಸವನ್ನು ಮಾಡಿದಿರಿ. ಜೊತೆಯಲ್ಲಿ ಕೆಲವು ರೇಷನ್ ಅಂಗಡಿಗಳು ಸ್ವಲ್ಪ ಸಮಸ್ಯೆ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ಕ್ಯೂ ಇರ್ತದೆ. ಈಗ ಅಂಥ ಸಂದರ್ಭದಲ್ಲಿ ಸ್ವಲ್ಪ ತಾವು ಲಾಸ್ ಆದರೂ ಚಿಂತೆ ಇಲ್ಲ, ಲಾಭಾಂಶದಲ್ಲಿ ವರ್ಗಾಯಿಸ್ಕೊಳ್ರಿ. ಅಂತ ಕಡೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅಂಗಡಿಗಳನ್ನು ಮಾಡಿ ನಾವುಗಳೆಲ್ಲ ಕೊಡ್ತಾ ಇದ್ದೀವಿ. ಅಂತಾರೆ ಬೇರೆ ಕಡೆ ಏನಾದರೂ ಸಮಸ್ಯೆ ಇದ್ದರೆ ತಾವು ಪರಿಶೀಲನೆ ಮಾಡಿ ಅವರ ರೇಷನನ್ನು ಸುಲಭವಾಗಿ ಕೊಡೋ ರೀತಿಯಲ್ಲಿ. ಬೆಳಗ್ಗೆ ನೋಡ್ತೀನಿ, ನಾನು 5 ಗಂಟೆಗೆ ಹೋಗ್ತೀನಿ, ಇಲ್ಲಿ ಎಲ್ಲ ಕಲ್ಲು ಎಲ್ಲ ಇಟ್ಕೊಂಡು ಮಾಡಿರ್ತಾರೆ. ಏನಂದ್ರೆ ರೇಷನ್ ಅದರಲ್ಲಿ ಕೆಲವು ನಮ್ಮೂರು ಲೋಪಾಸ್ ಮುಂದೆ ಬೇರೆ ನುಗ್ತಾರೆ, ಬಡವನೆಲ್ಲ ತೊಗೊಂಡ್ಬಿಟ್ಟು ಬಿಡ ಜಗಳ ಮಾಡ್ತಾರೆ. ಸೊ ಇದು ಆಗದ ರೀತಿಯಲ್ಲಿ ಸ್ವಲ್ಪ ನಾವು ಆ ರೇಷನ್ ಕೂಡ ವಿತರಣೆ ಮಾಡುವಂಥ ಕೆಲಸ ಮಾಡಬೇಕು. ಉಳಿಕೆದು ಏನು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ಖಂಡಿತವಾಗಿ ಕೂಡ ನಾನು ನಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತು ಯಾಕಂದರೆ ಚುನಾವಣೆ ಆದಮೇಲೆ ಇದೇ ಜನರಲ್ ಕಡೆ ಅಂತ ಕಾಣ್ತದೆ. ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ, ಎಲ್ಲ ಸದಸ್ಯರಿಗೂ, ಎಲ್ಲ ಮುಖಂಡರು ಕೂಡ ನಾನು ವೈಯಕ್ತಿಕವಾಗಿ ಇಲ್ಲ ಅದಕ್ಕೊಂದು 15 ಲಕ್ಷ ಖರ್ಚಾಗೋದು, ಸೊಸೈಟಿಗೂ ಖರ್ಚಾಗೋದು, ಬೇರೆಯವ್ರಿಗೂ ಖರ್ಚಾಗೋದು. ಒಂದಷ್ಟು ಜನಕ್ಕೆ ಉಸೂರು ಅನಿಸಿರ್ಬೋದು, ಇದೇನು ಎಲೆಕ್ಷನ್ ಇದ್ದಂಗೆ ಆಗುತ್ತಲ್ಲ ಅಂತ ಕಡೆಗೆ ಏನೋ ಒಂದಷ್ಟು ಹೇಳಿ. ಸೊ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಸೊಸೈಟಿಯಲ್ಲಿ ಸೌಹಾರ್ದ ಸಹಕಾರ ಅಂದರೆ ಪರಸ್ಪರ ಸಹಕಾರದ ಹೋಗುವಂಥದ್ದೇ ಸಹಕಾರ ತತ್ವ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಆ ಮಾತನ್ನು ಮುಗಿಸ್ತೀನಿ. ಆಮೇಲೆ ನಿಮ್ಮ ಡೈರೆಕ್ಟರ್ ಲೋನ್ ಕೊಟ್ಕೊಳ್ಳಿ, ಎಷ್ಟು ಡೆಪಾಸಿಟ್ ಅಂತ ಹೇಳ್ಕೊಳ್ಳಿ. ಆದರೆ ಬೇರೆ ಸದಸ್ಯರು ಕೇಳಿದಾಗ ನೀವು ಕೊಡೋಂಗಿಲ್ಲ. ಅರ್ಥವಾಯ್ತಾ? ಅದು ಡೈರೆಕ್ಟರ್ ಸೃಷ್ಟಿಯಾಗಿದ್ದರೆ ನೀವು ಅಲ್ಲಿ ಹೇಳ್ಬೇಕಾಗ್ತದೆ. ಸೃಷ್ಟಿ ಇಲ್ಲಾಂದರೆ ನೀವು ಎಷ್ಟಾದ್ರೂ ಲೋನ್ ತೊಗೊಳ್ರಿ, ಎಲಿಜಿಬಿಲಿಟಿ ಏನಿದೆ ತೊಗೊಳ್ರಿ. ಆದರೆ ಬೇರೆ ನನ್ನ ಲೋನನ್ನು, ನನ್ನ ಅಕೌಂಟನ್ನು ನೀವು ಯಾರಿಗೂ ಕೊಡೋಂಗಿಲ್ಲ. ಅದು ಗೌಪ್ಯ. ಅದು ಎಲ್ಲರ ಅಕೌಂಟ್ ಕೊಟ್ಬಿಟ್ರೆ ಯಾರ ಹತ್ರ ಎಷ್ಟೆಷ್ಟು ದುಡ್ಡು ಐತೆ ಅಂತೇಳಿ ಬೆಳಗ್ಗೆನೇ ಹೋಗ್ತಾರೆ. ಮುರ್ರಾಬೇಡಿ ಹತ್ರ 50 ಲಕ್ಷ ಐತೆ ಸಾಲ ಕೊಡುವಂಥ ಯಾಕೆ ಬೇಕು? ಅದು ಯಾವುದೇ ಕಾರಣದಿಂದ ಯಾರೇ ಕೇಳಿದ್ರು ಕಾನೂನಲ್ಲಿ ಅವಕಾಶ ಇಲ್ಲ. ಗಮನದಲ್ಲಿಡಬೇಕು. ಧನ್ಯವಾದಗಳು. ಜನತೆಯ ಬಹುದಿನದ ಕನಸು ಏನಂದ್ರೆ ರೇಷನ್ ಅಮೂಲ್ಯನೇ ಕೊಡಬೇಕು ಅಂತೇಳಿ ನಾವು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ವಿ. ಶಾಸಕರು ಹೇಳಿದ್ರು ಇದು ನಿಮ್ಮ ಸಂಘ, ಹಾಗಾಗಿ ನಾನು ಎಲ್ಲ ಸಂದರ್ಭಗಳಲ್ಲೂ ಸಹ ನಿಮ್ಮ ಪರವಾಗಿರ್ತೇನೆ ಅಂತೇಳಿ ನಮ್ಮ ಅಧ್ಯಕ್ಷರ ಜೊತೆ ಮತ್ತು ನಿರ್ದೇಶಕರುಗಳ ಜೊತೆ ಮಾತಾಡಿ ನಮ್ಮವರಿಗೆ ರೇಷನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಅವರಿಗೆ ಆವರಳ್ಳಿ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಾವು ವಾಣಿ ಮೇಡಮ್ ಅವರಿಗೆ ಸಹ ಮನವಿಯನ್ನು ಕೊಟ್ಟಿವಿ. ಅವರು ಸಹ ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ರೇಷನ್ ಅನ್ನು ನಮ್ಮೂರಲ್ಲೇ ಕೊಡುವಂಥದ್ದಾಗಿದೆ. ಮೊದಲನೇ ರೇಷನ್ ಕೊಟ್ಟಂಥವರು ನಮ್ಮ ಹೆಮ್ಮೆಯ ಶಾಸಕರಾದಂಥ SR ವಿಶ್ವನಾಥ್ ಅವರು. ಯಾಕಂದ್ರೆ ಅವರೇ ಕೂಡ